ಏನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳಿದ್ದಾವೆ, ಹಣಕಾಸಿನಿಂದ ಅಷ್ಟು ಬಲಿಷ್ಠವಾಗಿಲ್ಲ. ಒಂದು ವೇಳೆ ನಬಾರ್ದವರು ಇದನ್ನು ಸಾಲವನ್ನ ಸಂಪೂರ್ಣವಾಗಿ ಕಡಿತ ಮಾಡಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಸಾಲವನ್ನು ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಇದನ್ನು ಕೂಡ ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರ. ಇವತ್ತು ಕೇಂದ್ರ ಸರ್ಕಾರ ಏನು ರೈತರ ಆದಾಯವನ್ನ ದುಗುಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡಿದೆಯೋ, ಆ ಕನಸು ನನಸಾಗಬೇಕಾದ್ರೆ ಕೇಂದ್ರ ಸರ್ಕಾರದ ಸ್ವಾಮಿತ್ವದಲ್ಲಿರ್ತಕ್ಕಂಥ ನಬಾರ್ಡ್ ಬ್ಯಾಂಕಿನಿಂದ 50% ಆದರೂ ಸಹಿತ ಅವರು ಕೊಟ್ಟಾಗ ಮಾತ್ರ ರೈತ ಸಾಲವನ್ನ ಪಡ್ಕೊಂಡು, ಬಡ್ಡಿ ರಹಿತದಿಂದ ಇವತ್ತು ಸಾಲವನ್ನು ಪಡ್ಕೊಂಡಿರ್ತಕ್ಕಂಥ ರೈತ ಸ್ವಲ್ಪ ಸಬಲ ಆಗ್ಲಿಕ್ಕೆ ಅದು ಸಾಧ್ಯ ಆಗ್ತಿದೆ. ಆ ಕೆಲಸವನ್ನ ಈ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಎರಡೂ ಪಕ್ಷದ ಲೋಕಸಭಾ ಸದಸ್ಯರು 28 ಜನ ಇದನ್ನ ಲೋಕಸಭೆಯಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಕನಿಷ್ಠ 50% ಸಾಲವನ್ನ ಕೊಡ್ತಕ್ಕಂಥ ಕೆಲಸ ಅದು ಕೇಂದ್ರ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ವಿನಂತಿಯನ್ನು ಮಾಡ್ಕೋತೀನಿ. ಅಧ್ಯಕ್ಷರೇ, ಇನ್ನು ಕೊನೆಯದಾಗಿ ಒಂದೆರಡು ಸಣ್ಣ ಪುಟ್ಟ ವಿಷಯಗಳಿದೆ. ಈ ಜಮಖಂಡಿ ತಾಲೂಕದಲ್ಲಿ ಕಂಕನವಾಡಿ ಗ್ರಾಮ ಅಂತಂದಿದೆ, ಬಸನಗೌಡರಿಗೆ ಗೊತ್ತಿದೆ. ಅದು ಯಾವಾಗ ನೂರಾರು ಜನ ಸಾವನ್ನಪ್ತಾರೋ ಗೊತ್ತಿಲ್ಲ ಅಧ್ಯಕ್ಷರೇ. ಅಲ್ಲೊಂದು ಗೌಶೀರಪ್ಪನ ಗಡ್ಡೆ ಅಂತೇಳಿದೆ, ಅಲ್ಲೆಲ್ಲರೂ ಕಬ್ಬು ಬೆಳೀತಾರೆ, ಅನೇಕ ಜನವಸತಿ ಇದೆ ಅಲ್ಲಿ. ಅಧ್ಯಕ್ಷರೇ, ಪ್ರತಿ ವರ್ಷ ಅಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬನ್ನು ಹೊರಗಡೆ ಹೇಗೆ ತರ್ತಾರಂದ್ರೆ, ಆ ನದಿ ದಾಟಿಸಿ ಬರ್ಬೇಕಲ್ಲ, 2 ಬೋಟ್ಗಳು ಜೋಡಿಸಿ ಆ ಟ್ರ್ಯಾಕ್ಟರ್ ಟೇಲರ್ದಲ್ಲಿ ಕಬ್ಬನ್ನು ನಿಲ್ಲಿಸಿ ಹಾಕಿ ಆ ಬೋಟದಲ್ಲಿ ಹಾಕೊಂಡು ಬಂದು ಈಚೆಗಡೆ ಪಾಸ್ ಮಾಡಿ ಕಬ್ಬ ಸರಬರಾಜು ಮಾಡ್ತಾರೆ ಅಧ್ಯಕ್ಷ. ಅದಕ್ಕೆ ದಯಮಾಡಿ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಮುತುವರ್ಜಿ ವಹಿಸಿ. ಯಾಕಂತಂದ್ರೆ ನಾಳೆ ಅನಾಹುತ ಆದ್ರೆ ಎಷ್ಟೇ ದುಡ್ಡು ಕೊಟ್ಟರು ಆ ಜೀವಗಳು ಬರಲ್ಲ. ಅದಕ್ಕೆ ಏನಾದ್ರೂ ಒಂದು ಮುತುವರ್ಜಿ ವಹಿಸಿ, ಅದು ನೀರಾವರಿಯಿಂದ ಇಲಾಖೆನೋ ಪಿಡಬ್ಲ್ಯೂಡಿ ಇಲಾಖೆನೋ ಯಾವುದೇ ಒಂದು ವಿಶೇಷ ಪ್ರಕರಣ ಎಂದು ಅಲ್ಲೊಂದು ಬ್ರಿಡ್ಜ್ ಮಾಡಿಕೊಟ್ರೆ ಅಲ್ಲಿ ಜನವಸತಿಗೆ ಹೋಗಿ ಬರ್ಲಿಕ್ಕೆ ಮತ್ತು ಅವರಿಗೆ ದಾಟ್ಲಿಕ್ಕೆ, ಕಬ್ಬು ತರಲಿಕ್ಕೆ, ಅವ್ರು ಬೆಳೆದಿರ್ತಕ್ಕಂಥ ಬೆಳೆಯನ್ನ ಹೊರಗಡೆ ತರಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಆ ಕಂಕನವಾಡಿ ಮುಂದಿರ್ತಕ್ಕಂಥ ಗೌಶೀರಪ್ಪನ ಗಡ್ಡಿಗೆ ಒಂದು ಬ್ರಿಡ್ಜ್ ಮಾಡಿಕೊಡುವಂತದ್ದು ಅವಶ್ಯಕತೆ ಇದೆ. ಆ ಭಾಗದ ಎಲ್ಲಾ ರೈತರು ಬಂದು ನಮ್ಗೆಲ್ಲರಿಗೂ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ, ಬಹುತೇಕ ವಿರೋಧ ಪಕ್ಷದವರಿಗೆ ಬಂದ್ ಮಾಡ್ಕೊಂಡಿರ್ಬೇಕು. ಇದು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಸಿದ್ದು ಸೌದಿ ಅವರು ಆ ಕ್ಷೇತ್ರದ ಪಕ್ಕದಲ್ಲಿ ಇರೋ, ಅದಕ್ಕೆ ಅಲ್ಲಿ ಬಾರ್ಜಿ ಮುಖಾಂತರ ತರ್ತಕ್ಕಂಥದ್ದು ನಿಲ್ಲಬೇಕು. ಅದು ನಿರಂತರವಾಗಿ ಅವರಿಗೆ ಶಾಶ್ವತ ಪರಿಹಾರ ಸಿಗಬೇಕಾದ್ರೆ ಅಲ್ಲೊಂದು ಬ್ರಿಡ್ಜ್ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಈ ಕಳೆದ ವರ್ಷನೂ ಇದು ಪ್ರಸ್ತಾಪ ಮಾಡಿದ್ರಿ ನೀವು ಅಧ್ಯಕ್ಷರೇ. ಗುರುಗಳೇ, ಒಂದು ರಾಯಚೂರು ಭಾಗ ಈ ಪಾಪ ಡಾಕ್ಟರ್ ಇದ್ದಾರೆ. ಅವಾಗ ನಾನು ರಾಯಚೂರು ಸಚಿವರಿದ್ದಂತ ಸಂದರ್ಭ ಸ್ವಲ್ಪ ಕೂತ್ಕೊಳ್ಳಿ ರೇವಣ್ಣ ಅವರೇ, ಈಗ ನಾನು ಉಸ್ತುವಾರಿ ಸಚಿವರಿದ್ದಾಗ ಅನೇಕ ಕಡೆ ಈಗ ವಿಮಾನ ನಿಲ್ದಾಣ ಚರ್ಚೆ ಬಂದಾಗ ನಮ್ಮ ಡಾಕ್ಟರ್ ಎದ್ದು ಹೇಳಿದ್ರು, ನಮ್ಮ ರಾಯಚೂರನ್ನ ಯಾರು ಮಾತಾಡ್ತಾನೆ ಇಲ್ಲ.